ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡು ಒಂದು ಗೆಡ್ಡೆ ದಪ್ಪಿರುಳ್ಳಿ ಸಣ್ಣಗೆ ಉದ್ದುದ್ದು ಕುಯ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಲೈಟ್ ಗೋಲ್ಡ್ ಕಲರ್ ಬರೋ ಥರ ಫ್ರೈ ಮಾಡ್ಕೊತೀನಿ. ಲೈಟ್ ಗೋಲ್ಡ್ ಕಲರ್ ಬಂದಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಒಂದು ಸ್ವಲ್ಪ. ಈ ಸಲ ಎಲ್ಲ ಅಂಗಡಿಯಿಂದನೇ ತಂದಿದ್ದೀನಿ, ನಾನು ಮನೇಲೇನು ರೆಡಿ ಮಾಡ್ಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇದನ್ನು ನೀಟಾಗಿ. ಈಗ ಚಿಕನ್ ಲಿವರ್ ಹಾಕೋತಾ ಇದ್ದೀನಿ. ಒಂದು ಅರ್ಧ kg ತಂದಿದ್ದೆ. ಸಣ್ಣ ಕಟ್ ಮಾಡಿ ನೀಟಾಗಿ ತೊಳೆದಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಮೇಲೆ ಒಂದು 5 ನಿಮಿಷ ಹುರ್ಕೊಳ್ಳೋಣ ನೀಟಾಗಿ. ಈಗ ನೋಡಿ, ಇದಕ್ಕೆ ಒಂದು 1/4 ಸ್ಪೂನ್ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಒಂದು 5 ನಿಮಿಷ ಹುರ್ಕೊಳ್ಳೋಣ. ಈಗ ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 2 ಟೊಮೊಟೊ ಸಣ್ಣಗೆ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಎಲ್ಲ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡು ಒಂದು 3/4 ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕೋತಿದ್ದೀನಿ ಜೊತೆಗೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕನಾಗ ಉಪ್ಪು ಹಾಕ್ತಾ ಇದ್ದೀನಿ. ಇದು ಆಚೆ ಚಿಕನ್ ಮಸಾಲ 50 ಗ್ರಾಮ್ ತಂದಿದೆ. ಇದರಲ್ಲಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ, ಬೇರೆ ಇನ್ನೇನು ಹಾಕಲ್ಲ ಮಸಾಲ ಐಟಮು. ಆಚೆ ಚಿಕನ್ ಮಸಾಲ ಅಷ್ಟೇ ಹಾಕಿ ಮಾಡ್ತಾ ಇದ್ದೀನಿ ಇವತ್ತು. ಒಂದು ಅರ್ಧ ಹಾಕಿದ್ದೀನಿ, 25 ಗ್ರಾಮ್ ಅಷ್ಟು ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕೊಳ್ಳಲ್ಲ ನಾನು. ನಿಮಗೆ ಬೇಕು ಅಂದರೆ 50 ಗ್ರಾಮೂ ಆಚೆ ಚಿಕನ್ ಮಸಾಲ ಹಾಕ್ಕೊಂಡು ಚಪಾತಿಗೆ, ಅದಕ್ಕೆ ರೈಸ್ಗೆ, ಅದಕ್ಕೆ ಇದಕ್ಕೆ ಸ್ವಲ್ಪ ಬೇಕು ಗ್ರೇವಿ ಬೇಕು ಅಂದರೆ 50 ಗ್ರಾಮೂ ಹಾಕ್ಕೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಗಟ್ಟಿಯಾಗಿ. ನೀರು ಒಂದು ಅರ್ಧ ಲೋಟ ಹಾಕ್ಕೊಂಡು ಇದು ಮಾಡ್ಕೋತೀನಿ. ಈಗ ನೋಡಿ, ನೀರು ಹಾಕೋತಾ ಇದ್ದೀನಿ ಒಂದು ಅರ್ಧ ಲೋಟ. ಅದು ಮಸಾಲೆ ಬೇಯೋಕ್ಕೋಸ್ಕರ ಹಾಕ್ತಾ ಇರೋದು ಅಷ್ಟೇ ನಾನು. ಚಿಕನ್ ಲಿವರ್ ಫ್ರೈ ಇನ್ನೊಂದು ಸ್ವಲ್ಪ ಬೆಂದರೆ ಇಷ್ಟು ಇರೋಲ್ಲ, ಗ್ರೇವಿ ಫುಲ್ಲು ಗಟ್ಟಿ ಆಗ್ಬಿಡ್ತದೆ. ನೋಡಿ, ಈ ಥರ ಇದ್ದರೆ ಗ್ರೇವಿ ಇಷ್ಟು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಆರಾಮಾಗಿ ಚಪಾತಿಗೆ, ರೈಸ್ಗೂ ಆಗುತ್ತೆ, ಮುದ್ದೆಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಜಸ್ಟ್ 5ರಿಂದ 10 ನಿಮಿಷ ಮಾಡ್ಬೋದು. ನಾನು ಮಾಡ್ತಾಯಿರೋ ವಿಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಲಿವರ್ ಫ್ರೈ. ಎಣ್ಣೆ ಬಿಟ್ಕೊಂಡಿದೆ.